ಓಲ್ಡ್ ಮನೆ ಎಷ್ಟು ಚಂದ ಉಂಟು ನೋಡಿ. ನಾನು ಮತ್ತೆ ನನ್ನ ಕ್ಯೂಟ್ ಬಾಯ್ ನನ್ನ ಜೊತೆ. ಹಾಯ್ ಗೈಸ್, ನಾನು ಇವತ್ತು ಒಂದು ಫಂಕ್ಷನ್ಗೆ ಹೋಗಲಿಕ್ಕಿದ್ದೇನೆ. ಹಾಗೆ ಎಲ್ಲಿಗೆ ಅಂತ ನಾನು ಈಗಲೇ ಹೇಳೋದಿಲ್ಲ, ಮತ್ತೆ ಹೇಳ್ತಾನೆ. ಹಾಗೆ ಕೊನೆವರೆಗೆ ಈ ವಿಡಿಯೋವನ್ನು ನೀವು ನೋಡಲೇಬೇಕಾಗ್ತದೆ. ನಾವೀಗ ಹೊರಟ್ವಿ, ನಮ್ಮ ಮನೆಯಿಂದ ಹೊರಟದ್ದಷ್ಟೇ. ಇದು ನಮ್ಮ ಪಾಲ್ತಾಡಿ ಶಾಲೆ. ನೋಡಿ, ನನ್ನ ಅಪ್ಪ ಕಾರ್ ಬಿಡ್ತಾ ಇದ್ದಾರೆ. ನನ್ನ ತಾತ, ನನ್ನ ಅಜ್ಜಿ, ಚಿಕ್ಕಮ್ಮ, ಅಮ್ಮ ಇದ್ದಾರೆ. ನೋಡಿ, ನಾವು ತಲುಪಿದ್ವಿ. ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಹ ಭಾರಿ ಚಂದವಾಗಿ ಮಾಡಿದ್ರು. ಖುಷಿ ಆಯಿತು ಕಾರ್ ನಿಲ್ಲಿಸಲಿಕ್ಕೆ. ಹಾಗೆ ನನ್ನ ಚಿಕ್ಕಪ್ಪನವರು ಆಲ್ರೆಡಿ ರೀಚ್ ಆಗಿದ್ದರು. ಕಾರಿಂದ ಇಳಿದು ನಡಿಲಿಕ್ಕೆ ಉಂಟು ಸ್ವಲ್ಪ. ಅಪ್ಪ ಕಾರಿನ ಡೋರೆಲ್ಲ ಹಾಕಿ ಅದನ್ನು ಕರೆಕ್ಟ್ ಮಾಡಿ ಬಂದರು. ನೋಡಿ, ನಡಿಲಿಕ್ಕೆ ಉಂಟು. ನನ್ನಮ್ಮ ಯಾವಾಗಲೂ ಕಾಲಲ್ಲೇ ಇರೋದು, ಬ್ಯುಸಿ ಆಗಿರ್ತಾರೆ. ನಡೀತಾ ಹೋಗ್ತಾ ತುಂಬ ಉಂಟು ಹೋಗಲಿಕ್ಕೆ. ಹೋದ ಹಾಗೆ ನಮಗೆ ಜ್ಯೂಸು ಸಿಕ್ಕಿತ್ತು. ಇದು ಸಹ ಖಾರ ಖಾರ ಇತ್ತು. ನಮ್ಮ ಫ್ಯಾಮಿಲಿಯವರು ಮಾತಾಡೋದಂದರೆ ತುಂಬ ಖುಷಿ. ನೋಡಿ, ನನ್ನ ಚಿಕ್ಕಮ್ಮ ಮತ್ತು ನಮ್ಮ ಗ್ರೂಪಲ್ಲಿರುವ ಚೈತನ್ಯ, ನೋಡಿ ಇವಳು ಚಮ್ಮಿ, ಇವಳು ಸಿಕ್ಕಿದ್ಲು. ಖುಷಿಯಾಯಿತು. ಭಟ್ಟುಗಳು ನಮಗೆ ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದಾರೆ. ನನ್ನ ಮಾವ, ಅವರ ಹೆಂಡತಿ ಶ್ವೇತಾ ಅಂತ ಹೇಳಿ ಮಾತಾಡೋದು ನೋಡಿ. ಇವರು ನಮ್ಮದೊಂದು ಸ್ವೀಟ್ ಅಜ್ಜಿ, ಹಾಯ್ ಹೇಳ್ತಾರೆ. ಈ ಚಮ್ಮಿ ಉಂಟಲ್ಲ, ಎಲ್ಲಿ ಹೋದರೂ ಸ್ಟೈಲ್ ಮಾಡೋದು. ಸ್ಟೈಲ್ ಅಂದರೆ ಆಯಿತು, ಅವಳಿಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾನೆ ಇರ್ತಾಳೆ. ಈ ಗಂಡಸರು ಇಲ್ಲಿ ಒಂದು ಬೇರೆ ಗುಂಪು. ಈ ಹೆಂಗಸರು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇವರಿಬ್ಬರು ನಾನು ಗಟ್ಟಿ ನೀನು ಗಟ್ಟಿ ಅಂತ ಒಂದೇ ರೀತಿ ಇದ್ದಾರೆ. ಆಡು ಸಹ ನನ್ನ ನೋಡ್ತಾ ಉಂಟು, ಯಾರಪ್ಪ ಇವಳು ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ ಹೇಳಿ. ಇವರಿಗೆ ಪೇರಳೆ ತಿನ್ನೋದಾಗೆ ಮಾಡ್ತಾರೆ. ಪೇರಳೆ ನೋಡಿ, ಒಂದು ಪೇರಳೆ ತಿಂತಾನೆ. ನನ್ನ ಚಿಕ್ಕಪ್ಪ ಭಾರಿ ಖುಷಿಯಲ್ಲಿ ಮಾತಾಡ್ತಾರೆ. ಇದೊಂದು ಹಳೆಯ ಮನೆ, ಇಲ್ಲಿಗೆ ಹೋದದ್ದು ನಾವು ನೋಡಲಿಕ್ಕೆ, ಮೊದಲಿನ ಮನೆ. ಮಾತಾಡೋದು ಅಂದರೆ ನೋಡಿ, ಅಲ್ಲಿ ಒಂದು ಕೃಷಿ ಎಲ್ಲ ತುಂಬ ಒಳ್ಳೆಯದುಂಟು. ಅಡಿಕೆ ಗಿಡ ಎಲ್ಲ ನೋಡಿ, ರಬ್ಬರ್ ಒಣಗಿಸಲಿಕ್ಕೆ ಹಾಕಿದ್ದಾರೆ. ಮಳೆ ಬರ್ತಾ ಇದೆ. ಈ ಹೆಂಗಸರು ಎಲ್ಲಿ ಹೋದರೂ ಮಾತಾಡೋದು ಮಾತ್ರ ಬಿಡೋದಿಲ್ಲಲ್ಲ. ನೆಕ್ಸ್ಟ್ ನಾವು ಪ್ರಸಾದಕ್ಕೆ ಬಂದ್ವಿ. ಸತ್ಯನಾರಾಯಣ ಪೂಜೆ ಮಾಡಿದರು. ಪ್ರಸಾದ ಎಲ್ಲರಿಗೆ ಸಿಕ್ಕಿತು. ಹಾಗೆ ಉಂಡೆ ಸಹ ಸಿಕ್ಕಿತು. ನಾವು ಉಂಡೆ ಅಂತ ಹೇಳ್ತೇವೆ, ಸಪತಾಕ್ಷ. ನೋಡಿ, ಮನೆ ಮೇಲೆ ಮಹಡಿಗೆ ಹತ್ತಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಪೂಜೆ ಮಾಡಿದರು. ನೈಟ್ ಪೂಜೆ ಇರ್ತಿತ್ತು. ದೇವರ ರೂಮ್ ಭಾರಿ ಚಂದ, ಲೈಟಿಂಗ್ಸಲ್ಲಿತ್ತು. ಅಮ್ಮನಿಗೆ ಮೇಲೆ ಸಪತಾಕ್ಷ ತಂದು ಕೊಟ್ಲಿ ಇವಳು. ಸಾಲಲ್ಲಿ ನಿಂತು ನಿಂತು ಸಾಕಾಯಿತು. ಒಂದು ಹೆಜ್ಜೆ ಮುಂದೆ ಹೋಗೋದಿಲ್ಲ, ಹಿಂದೂ ಹೋಗೋದಿಲ್ಲ. ಅಲ್ಲೇ ಬಾಕಿಯಾಗಿದ್ವಿ. ತುಂಬ ಹೊತ್ತು ವೇಟ್ ಮಾಡಿದ್ವಿ. ನೋಡಿ, ಇವರೆಲ್ಲ ಮಧ್ಯಕ್ಕೆ ಸೇರಿದರೆ ಮತ್ತೆ ಹೇಗೆ ಇದು ಲೈನ್ ಮುಂದೆ ಹೋಗೋದು. ಫಸ್ಟಲ್ಲಿ ನಮಗೆ ಇಷ್ಟು ಐಟಮ್ಸ್ ಇತ್ತು. ಅದೊಂದು ಗ್ಲಾಸಲ್ಲೇನೋ ಕೊಟ್ಟಿದ್ರು, ಸೂಪ್ ಥರ. ಅದೆಂತ ಗೊತ್ತಿಲ್ಲ, ವೆಜ್ ಸೂಪ್ ಆಗಿರಬೇಕು. ಟೇಸ್ಟ್ ಮಾಡಿ ಮತ್ತೆ ನೋಡಬೇಕಷ್ಟೇ. ಇವಳೊಂದು ತಿನ್ನೋದ್ರಲ್ಲಿ ಬಿಸಿ. ಇವಳಿಗೆ ಯಾವ ಫಂಕ್ಷನ್ಸ ಬಿಡ್ತಿಲ್ಲ. ಈಗ ರಜೆ ಸಹ, ಆದರೂ ಸಮಾಧಾನ ಇಲ್ಲ. ವೆಜ್ ಎಲ್ಲ ಹಾಗೆ. ಉಪ್ಪಿನಕಾಯಿಯಿಂದ ಭಾರಿ ಚಂದ ಇತ್ತು, ಟೇಸ್ಟ್ ಇತ್ತು. ಸೆಕೆಂಡ್ ಟ್ರಿಪ್ಪಲ್ಲಿ ನಮಗೆ ಇಷ್ಟು ಐಟಮ್ಸ್ ಸಿಕ್ಕಿತ್ತು ನೋಡಿ. ಬೀಟ್ರೂಟ್ ಹಲ್ವಾ ಕೊಟ್ಟಿದ್ರು. ಇವಳಿಗೆ ಮಾತ್ರ ಬೀಟ್ರೂಟ್ ಪಲ್ಯ ಅಂತ ನೆನೆಸಿದ್ಲಂತೆ. ಸ್ವಲ್ಪ ಸ್ವಲ್ಪ ತಿಂದರು. ನೋಡಿ ನನ್ನ ಎರಡು ಆಂಟಿಗಳು, ದೊಡ್ಡ ಆಂಟಿ, ಸಣ್ಣ ಆಂಟಿ, ಮೈಸೂರು ಆಂಟಿ, ಮಂಗಳೂರು ಆಂಟಿ, ಇವರು ತಿನ್ನೋದು ನೋಡಿ. ಊಟಕ್ಕೆ ಒಂದು ಸಣ್ಣ ಸಭೆ ಸೇರೋದು. ಎಲ್ಲ ಅಡಿಗೆ ತಿಂದುಕೊಂಡು, ಮೊದಲಿನ ಅಜ್ಜಿಯವರು ಹೇಗೆ ತಿಂತಾರೆ ಹಾಗೆ ತಿಂದುಕೊಂಡು ಜಗಿದುಕೊಂಡು ಮಾತಾಡ್ತಾ ಇದ್ದಾರೆ. ನನ್ನ ಮಾವ ಒಂದು ಜೋಕ್ಸ್ ಹೇಳಿದರು. ಹಾಗೆ ಇಬ್ಬರು ನೆಗಡಿದ್ರು, ಬಿದ್ದು. ನೋಡಿ, ಆಗ ನಾ ಫಸ್ಟ್ ಹೇಳಿದ್ದೆಲ್ಲ, ನಾವು ಫಂಕ್ಷನ್ ಹೋಗ್ತಿದ್ದೆ ಅಂತ ಹೇಳಿ. ಇದೇ ಗೃಹ ಪ್ರವೇಶಕ್ಕೆ ಬಂದಿದ್ದು. ಇಲ್ಲೆಲ್ಲ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ನೋಡಿ. ಇವಳೊಬ್ಳು ಕ್ಯೂಟಿ ಪಾಯ್. ಇವಳು ನನ್ನ ಬ್ಯಾಗ್ ಹಾಕಿಕೊಂಡು ಭಾರಿ ರೈಸ್ತಾಳೆ, ಭಾರಿ ಚಂದ ಕಾಣ್ತಾಳೆ ಅಂತೆ. ನೋಡಿ ಅವಳದ್ದು ಲುಕ್. ಅವ್ರನ್ನ ಬಾಯ್ ಚಮ್ಮಿ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಾವಿಬ್ಬರು. ಬಾಯ್.